ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ಎಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಪ್ರತಿಯೊಬ್ಬರು ಆರೋಗ್ಯ ಆಯುಸ್ಕೊಟ್ಟು ದೇವರು ಯಾವಾಗೂ ಸುಖವಾಗಿ ಚೆನ್ನಾಗಿಕ್ಲಿ. ನಾನು ರೆಡ್ ಕಲರ್ ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ಇದು ತುಂಬ ವಿಟಮಿನ್ಸ್, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಡಯಟ್ ಮಾಡೋರು ಅವ್ರಿಗೆ ಮಾತ್ರ ತುಂಬ ಇದು ಅನುಕೂಲ. ಇದ್ರ ಪಲ್ಯ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿ ಮಾಡಿ ತೋರಿಸ್ತೀನಿ ಬನ್ನಿ. ನಾನು ಹೆಸರುಬೇಳೆ, ಸಾಸಿವೆ, ಜೀರಿಗೆ ಹಾಕೊಂಡು ಒಗ್ಗರಣೆ ಹಾಕ್ಕೊತೀನಿ. ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಕರಿಬೇವು ಹಾಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಕಡಲೆಬೇಳೆನೂ ಒಗ್ಗರಣೆಗೆ ಹಾಕ್ಕೋಬೋದು. ನಾನೇನಂದರೆ ಹೆಸರುಬೇಳೆ ಒಗ್ಗರಣೆ ಹಾಕ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ ಅಂತ. ಹೊಸ ವರ್ಷಕ್ಕೆ ಸಣ್ಣ ಟಿಪ್ಸು. ನಮಗೆ ಜೀವನದಲ್ಲಿ ತುಂಬ ಸುಖ ಸಂತೋಷವಾಗಿ ಇರಬೇಕು ಅಂದರೆ ನಾವು ಮಾಡಬೇಕಾಗಿದ್ದು ಇಷ್ಟೇ. ನಾವು 10 ರೂಪಾಯಿ ದುಡಿದ್ರೆ 4 ಆಣಿ ಒಬ್ಬರಿಗೆ ಅನ್ನ ಹಾಕಿ ತುಂಬ ನಾವು ಸುಖವಾಗಿರ್ತೀವಿ. ಆದರೆ ನಮಗೆ ಪ್ರತಿಯೊಂದು ಸಂಬಂಧಗಳು ಬೇಕು. ಚೆನ್ನಾಗಿರೋರಿಗೆ ನೀವು ಅನ್ನ ಹಾಕಬೇಡಿ. ದಾರಿಯಲ್ಲಿ ಎಷ್ಟೋ ಜನ ಇಲ್ದಿದ್ದು ಅನಾಥಾಶ್ರಮ ಇದೆ, ಅಂಥವ್ರಿಗೆ ಹೆಲ್ಪ್ ಮಾಡಿ. ನಾವು ತುಂಬ ಚೆನ್ನಾಗಿ, ಯಾಕೆ ಅಂದರೆ ದಾನ ಮಾಡಿದ ಮನೆ ಯಾವತ್ತೂ ಹಾಳಾಗೋಗಲ್ಲ ಅಂತಾರೆ. ದಾನ ಮಾಡೋದಿದೆಯಲ್ಲ ಅದು, ಆದರೆ ಎಕ್ಸ್ಪೆಕ್ಟ್ ಇಟ್ಕೊಂಡು ದಾನ ಮಾಡಬೇಡಿ. ಆ ದಾನ ಮಾಡೋದನ್ನ ನಮ್ಮನ್ನ ಯಾವತ್ತೂ ಕಾಯುತ್ತೆ. ಒಂದಲ್ಲ ಒಂದಿನ ನಮಗೆ ತುಂಬ ಕಷ್ಟ ಬಂದಾಗ ದೇವರು ನಮಗೆ ತುಂಬ ಹೆಲ್ಪ್ ಮಾಡ್ತಾನೆ, ತುಂಬ ಚೆನ್ನಾಗಿರ್ತಾನೆ. ಇದು ನನ್ನ ಹೊಸ ವರ್ಷದ ಸಣ್ಣ ಟಿಪ್ಸು. ಚೂರು ಅರ್ಶಿನ ಹಾಕ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತೀರಾ, ಅಲ್ಲಿ ಎಷ್ಟೋ ಜನ ಅನ್ನ ಇಲ್ಲದ ಇರೋರು ಇರ್ತಾರೆ. ಅಂಥವ್ರಿಗೆ ದಾನ ಮಾಡಿ, ನಿಮಗೆ ತುಂಬ ಪುಣ್ಯ ಬರುತ್ತೆ. ಲೈಫ್ ಲಾಂಗ್ ಸುಖವಾಗಿ ಸಂತೋಷವಾಗಿರ್ತೀರ. ಇದು ಈರುಳ್ಳಿ ಫ್ರೈ ಆಗಿದೆ. ನೀವೆಲ್ಲ ಹೇಗೆ ಹೊಸ ಆಚರಣೆ ಮಾಡಿದ್ರಿ? ನಮ್ಮದೆಲ್ಲ ಯುಗಾದಿಗೆ ಹೊಸ ವರ್ಷ ಆಗಿದೆ. ಕ್ಯಾಬೇಜ್ ಹಾಕ್ಕೊತೀನಿ, ಕೋಸು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಬನ್ನಿ ಫ್ರೆಂಡ್ಸ್ ಎಲ್ಲರೂ. ತುಂಬ ಕೆಟ್ಟದನ್ನ ಆಯ್ಕೆ ಮಾಡ್ಕೋಬೇಡಿ, ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೇದನ್ನ ಅಳವಡಿಸ್ಕೊಳ್ಳಿ. ಲೈಫಲ್ಲಿ ತುಂಬ ಚೆನ್ನಾಗಿರ್ತೀವಿ. ಸ್ವಲ್ಪ ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ ಅಷ್ಟೇ. ಅವಾಗವಾಗ ಈ ಕೋಸನ್ನ ತಂದು ಮಾಡ್ಕೊಂಡು ತಿನ್ನಿ. ತುಂಬ ವಿಟಮಿನ್ಸ್, ಹೆಲ್ದಿ. ಇದು ತುಂಬ
ಹಾಗೆ ಕ್ಯಾರೆಟು, ಬೀನ್ಸು, ನೌಕೋಲು ಎಲ್ಲ ಉದ್ದಕ್ಕೆ ಚಾಪ್ ಮಾಡಿ, ಇದು ಅಷ್ಟೇ ಸೈಜಾಗಿ ಕಟ್ ಮಾಡಿ ಇದಕ್ಕೆ ಪೆಪ್ಪರ್ ಪೌಡ್ರು ಉಪ್ಪು ಹಾಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಜಿಮ್ಗೆ ಹೋಗೋರು, ಡಯಟ್ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಡೈಲಿ.